ಬಂಧುಗಳೇ, ಹೇಗಿದ್ದೀರಾ ನೀವೆಲ್ಲರೂ? ನಾನು ನಿಮ್ಮ ಅಬೂರಾಜ್ ಸವಣೂರು. ಇವತ್ತು ಒಂದು ವಿಚಿತ್ರ ಸುದ್ದಿ ವೈರಲ್ ಆಗಿದೆ. ಒಬ್ಬ ತಾಯಿಯ ಕರುಳು ಕಿತ್ತು ಬಂದ ಘಟನೆ ಇದು. ಪೋಷಕರು ಮಕ್ಕಳನ್ನು ಎಷ್ಟು ನಂಬುತ್ತಾರೆ. ತಮ್ಮ ಕಷ್ಟದ ಹಣವನ್ನು ಖರ್ಚು ಮಾಡಿ ಮಕ್ಕಳನ್ನು ಕಾಲೇಜಿಗೆ ಕಳುಹಿಸುತ್ತಾರೆ. ನನ್ನ ಮಗಳು ಓದಿ ದೊಡ್ಡವಳಾಗಲಿ, ನಮ್ಮ ಹೆಸರನ್ನು ಉಳಿಸಲಿ ಎಂಬ ಆಸೆ ಅವರದ್ದು. ಆದರೆ ಈ ಹುಡುಗಿ ಮಾಡಿದ್ದೇನು ಗೊತ್ತಾ? ಕಾಲೇಜಿಗೆ ಹೋಗುತ್ತೇನೆ ಎಂದು ಸುಳ್ಳು ಹೇಳಿ ಮನೆಯಿಂದ ಬ್ಯಾಗ್ ಹಿಡಿದು ಹೊರಟವಳು. ಆದರೆ ದಾರಿ ಮಧ್ಯೆ ತನ್ನ ಪ್ರಿಯಕರನ ಕೈ ಹಿಡಿದುಕೊಂಡಳು. ಕಾಲೇಜಿಗೆ ಹೋಗುವ ಬದಲಿಗೆ ಒಂದು ಲಾಡ್ಜ್ ರೂಮಿಗೆ ಸೇರಿಕೊಂಡಳು. ನಂಬಿದ ತಾಯಿಯ ಎದೆಗೆ ಅವಳು ಚೂರಿ ಹಾಕಿದ್ದಳು ಬಂಧುಗಳೇ. ಆದರೆ ಆ ತಾಯಿಗೆ ಸುಳಿವು ಸಿಕ್ಕಿತ್ತು. ತನ್ನ ಮಗಳು ದಾರಿ ತಪ್ಪುತ್ತಿದ್ದಾಳೆ ಎಂಬ ಅನುಮಾನ ಅವರಿಗಿತ್ತು. ಹಾಗಾದರೆ ಆ ತಾಯಿ ಏನು ಮಾಡಿದರು? ಲಾಡ್ಜಿನ ರೂಮ್ ಬಾಗಿಲು ತೆರೆದಾಗ ಕಂಡಿದ್ದೇನು ಆ ಭೀಕರ ದೃಶ್ಯ. ಗ್ರಾಮಸ್ಥರ ಸಹಾಯದಿಂದ ಆ ತಾಯಿಗೆ ಮಗಳು ಎಲ್ಲಿದ್ದಾಳೆ ಎಂಬ ಸುಳಿವು ಸಿಕ್ಕಿತ್ತು. ನೇರವಾಗಿ ಆ ಲಾಡ್ಜಿಗೆ ತಾಯಿ ದೌಡಾಯಿಸಿದರು. ಆ ರೂಮಿನ ಬಾಗಿಲು ತಟ್ಟಿದಾಗ, ಬಾಗಿಲು ತೆರೆದಾಗ ಮಗಳಿಗೆ ಶಾಕ್. ತನ್ನ ತಾಯಿಯನ್ನೇ ಎದುರು ನೋಡಿ ಆಕೆಯ ಮೈ ನಡುಗಿತ್ತು. ತನ್ನ ಮಗಳು ಪ್ರಿಯಕರನ ಜೊತೆ ಇರುವುದನ್ನು ನೋಡಿ ಆ ತಾಯಿಯ ಆಕ್ರೋಶ ಕಟ್ಟೆ ಹೊಡೆಯಿತು ಬಂಧುಗಳೇ. ಆ ತಾಯಿ ಮಗಳಿಗೆ ಅಲ್ಲೇ ಕೆನ್ನೆಗೆ ಬಾರಿಸಿದರು. ಅಷ್ಟಕ್ಕೆ ನಿಲ್ಲಲಿಲ್ಲ, ಆಕೆಯ ಜೊತೆಯಲ್ಲಿದ್ದ ಯುವಕನಿಗೂ ಸರಿಯಾಗಿ ಧರ್ಮದ ಏಟು ನೀಡಿದರು. ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀಯಾ ಎಂದು ಆ ತಾಯಿ ಕಿರುಚಾಡುತ್ತಿದ್ದರು. ಸ್ಥಳಕ್ಕೆ ಮಹಿಳಾ ಪೊಲೀಸರು ಬಂದರು. ಪರಿಸ್ಥಿತಿ ಕೈಮೀರಿ ಹೋಗುತ್ತಿತ್ತು. ಆದರೆ ಈ ವಿಡಿಯೋ ವೈರಲ್ ಆದ ಮೇಲೆ ಜನರಲ್ಲಿ ಒಂದು ದೊಡ್ಡ ಅನುಮಾನ ಶುರುವಾಗಿದೆ. ಹಾಗಾದರೆ ಇದು ನಿಜವಾಗಿ ನಡೆದದ್ದೇ ಅಥವಾ ಪ್ರಚಾರಕ್ಕಾಗಿ ಮಾಡಿದ ನಾಟಕವೇ? ಆ ಅನುಮಾನದ ಬಗ್ಗೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಜನರಿಗೆ ತಲುಪಿದೆ. ಆದರೆ ಈಗ ಒಂದು ದೊಡ್ಡ ಪ್ರಶ್ನೆ ಮೂಡಿದೆ. ಇದು ನಿಜವಾಗಿ ನಡೆದ ಘಟನೆಯೇ ಅಥವಾ ವ್ಯೂಸ್ ಹೆಚ್ಚಿಸಿಕೊಳ್ಳಲು ಮಾಡಿದ ಸುಳ್ಳು ನಾಟಕವೇ? ಜನರು ಹಲವು ಅನುಮಾನಗಳನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ. ನೋಡಿ, ತಾಯಿ ಎಂಟ್ರಿ ಕೊಡುವಾಗ ಯಾರೋ ಒಬ್ಬರು ಮೊಬೈಲ್ ಹಿಡಿದು ಅದನ್ನು ವಿಡಿಯೋ ಮಾಡುತ್ತಿದ್ದಾರೆ. ತಾಯಿ ಮಗಳಿಗೆ ಹೊಡೆಯುವಾಗ ಪೊಲೀಸರು ಅಲ್ಲಿಗೆ ಬರ್ತಾರೆ. ಇದನ್ನೆಲ್ಲ ನೋಡಲು ಫಿಲ್ಮ್ ಸ್ಟೈಲ್ನಲ್ಲಿದೆ. ಕೆಲವರು ಹೇಳುತ್ತಾರೆ ಇದು ಕೇವಲ ಸ್ಕ್ರಿಪ್ಟೆಡ್ ವಿಡಿಯೋ ಇರಬಹುದು, ಸಬ್ಸ್ಕ್ರೈಬ್ ಹೆಚ್ಚಿಸಿಕೊಳ್ಳಲು ಮಾಡಿದ ಒಂದು ರೀತಿಯ ಸಿನಿಮಾ ಇರಬಹುದು. ಆದರೆ ಬಂಧುಗಳೇ, ಇದು ನಿಜವಾಗಿರಲಿ ಅಥವಾ ನಾಟಕವಾಗಿರಲಿ, ಸಮಾಜಕ್ಕೆ ಇದರಿಂದ ಸಿಗುವ ಪಾಠವಂತೂ ದೊಡ್ಡದು. ಪೋಷಕರು ಇದನ್ನು ಗಮನಿಸಲೇಬೇಕು. ಮಕ್ಕಳ ಮೇಲೆ ಕಣ್ಣಿಡುವುದು ಯಾಕೆ ಮುಖ್ಯ? ಆ ಎಚ್ಚರಿಕೆಯ ಮಾತುಗಳು ಬಂಧುಗಳೇ. ನಾನು ನಿಮ್ಮ ಅಬೂರಾಜಿ. ಈ ವಿಡಿಯೋ ನಿಜವೋ ಸುಳ್ಳೋ ಒಂದು ಅದರಲ್ಲಿ ನಾವು ಕಲಿಯಬೇಕಾದ ಪಾಠಗಳು. ಆದರೆ ನಮ್ಮ ಸಮಾಜದಲ್ಲಿ ಇಂತಹ ಘಟನೆಗಳು ನಡೆಯುತ್ತಿರುವುದು ಸತ್ಯ. ಪೋಷಕರು ಕೇಳಿ, ನೀವು ಬೆವರು ಸುರಿಸಿ ಸಂಪಾದಿಸುವ ಹಣದಿಂದ ನಿಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಎಂದು ಅವರನ್ನು ಕಾಲೇಜಿಗೆ ಕಳುಹಿಸುತ್ತೀರಿ. ಆದರೆ ಮಕ್ಕಳು ಎಲ್ಲಿಗೆ ಹೋಗುತ್ತಿದ್ದಾರೆ, ಯಾರ ಜೊತೆ ಸ್ನೇಹ ಬೆಳೆಸುತ್ತಿದ್ದಾರೆ, ಇದರ ಬಗ್ಗೆ ನಿಮಗೆ ಅರಿವಿದೆ? ಬಹಳಷ್ಟು ಪೋಷಕರು ನಂಬುತ್ತಾರೆ, ನನ್ನ ಮಗಳು ಅಥವಾ ನನ್ನ ಮಗ ಬುದ್ಧಿವಂತ, ಅವರು ಇಂತಹ ತಪ್ಪು ಮಾಡಲ್ಲ. ಆದರೆ ಕಾಲ ಸರಿಯಿಲ್ಲ ಬಂಧುಗಳೇ. ಮಕ್ಕಳನ್ನು ನಂಬಿ, ಆದರೆ ಅವರ ಮೇಲೆ ಒಂದು ಕಣ್ಣು ಸದಾ ಇರಲಿ. ಅವರು ಯಾರ ಜೊತೆ ಫೋನ್ನಲ್ಲಿ ಮಾತಾಡ್ತಾರೆ, ಕಾಲೇಜಿಂದ ಎಷ್ಟು ಹೊತ್ತಿಗೆ ಮನೆಗೆ ಬರ್ತಾರೆ, ಇದನ್ನು ಗಮನಿಸುವುದು ನಿಮ್ಮ ಜವಾಬ್ದಾರಿಯಾಗಿದೆ. ಹಾಗಾದರೆ ನಂಬಿಕೆ ಎನ್ನುವುದು ಇರಬಾರದೆ? ಪೋಷಕರು
ಮತ್ತು ಮಕ್ಕಳ ನಡುವೆ ಸಂಬಂಧ ಹೇಗಿರಬೇಕು, ಈ ಮಹತ್ವದ ವಿಷಯ ಬಂಧುಗಳೇ. ಬಹಳ ಜನ ಕೇಳುತ್ತಾರೆ, ನಮ್ಮ ಮಕ್ಕಳನ್ನು ನಾವು ಅನುಮಾನಿಸಬೇಕೇ ಎಂದು. ಪ್ರೀತಿಯ ಪೋಷಕರೇ, ಖಂಡಿತ ಇಲ್ಲ ಬಂಧುಗಳೇ. ಮಕ್ಕಳ ಮೇಲೆ ನಂಬಿಕೆ ಇರಲಿ, ಆದರೆ ಆ ನಂಬಿಕೆ ಕುರುಡು ನಂಬಿಕೆಯಾಗಬಾರದು. ನಿಮ್ಮ ಮತ್ತು ಮಕ್ಕಳ ನಡುವೆ ಒಂದು ಸುಂದರ ಸ್ನೇಹವಿರಲಿ. ಮಕ್ಕಳು ತಮ್ಮ ಮನಸ್ಸಿನ ಮಾತನ್ನು ನಿಮ್ಮ ಹತ್ತಿರ ಮುಚ್ಚುಮರೆಯಿಲ್ಲದೆ ಹೇಳಬೇಕು. ಅಂತಹ ವಾತಾವರಣ ಮನೆಯಲ್ಲಿರಲಿ. ಒಮ್ಮೆ ಯೋಚಿಸಿ ನೋಡಿ, ಆ ತಾಯಿ ಲಾಡ್ಜಿಗೆ ಹೋಗಿ ಹೊಡೆದಾಗ ಆ ಮಗಳಿಗೆ ಎಷ್ಟು ಅವಮಾನವಾಗಿರಬಹುದು, ಆ ತಾಯಿಯ ಎದೆ ಎಷ್ಟು ಒಡೆದಿರಬಹುದು. ಇಂತಹ ಪರಿಸ್ಥಿತಿ ಯಾರಿಗೂ ಬರಬಾರದು. ಹೆಣ್ಣು ಮಕ್ಕಳು ಇರಲಿ ಅಥವಾ ಗಂಡು ಮಕ್ಕಳು ಇರಲಿ, ಮಕ್ಕಳನ್ನು ಗೌರವಿಸುವುದು, ಉಳಿಸಿಕೊಳ್ಳುವುದು ಬಹಳ ಮುಖ್ಯ. ಯುವ ಪೀಳಿಗೆಗೆ ನನ್ನದೊಂದು ಮಾತು, ನಿಮ್ಮ ತಂದೆ ತಾಯಿ ಪಡುವ ಕಷ್ಟಕ್ಕೆ ನೀವು ನೀಡುವ ಗೌರವ ಇದೇನಾ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳವರು ಹೇಳಿದ್ದಾರೆ, ಪೋಷಕರ ತೃಪ್ತಿಯಲ್ಲಿ ಅಲ್ಲಾಹನ ತೃಪ್ತಿ ಇದೆ. ಧರ್ಮದ ಹೆಸರಲ್ಲಿ ಅಥವಾ ಪ್ರೀತಿಯ ಹೆಸರಲ್ಲಿ ಪೋಷಕರ ನಂಬಿಕೆಗೆ ದ್ರೋಹ ಮಾಡಬೇಡಿ. ಹಾಗಾದರೆ ಅಬು ರಾಜಿ ಅವರ ಅಂತಿಮ ಸಂದೇಶ, ಸಮಾಜಕ್ಕೆ ನೀಡುವ ಒಂದು ಕಿವಿಮಾತು ಇದು. ಬಂಧುಗಳೇ, ಈ ವಿಡಿಯೋದ ಕೊನೆಯಲ್ಲಿ ನಾನು ಹೇಳುವುದು ಒಂದೇ, ವಿಡಿಯೋ ಸ್ಕ್ರಿಪ್ಟೆಡ್ ಇರಲಿ ಅಥವಾ ನಿಜವಾಗಿರಲಿ, ಇದರಿಂದ ನಾವು ಕಲಿಯಬೇಕಾದ ಪಾಠ ಒಂದೇ. ಮಕ್ಕಳೇ, ನಿಮ್ಮ ಪ್ರೀತಿ, ನಿಮ್ಮ ಹಠ, ನಿಮ್ಮ ತಂದೆ ತಾಯಿಯ ಗೌರವಕ್ಕಿಂತ ದೊಡ್ಡದಲ್ಲ. ಅವರು ಸಮಾಜದಲ್ಲಿ ತಲೆ ಎತ್ತಿ ನಡೆಯುವಂತೆ ಮಾಡಿ, ಅವಮಾನದಿಂದ ತಲೆ ತಗ್ಗಿಸುವಂತೆ ಮಾಡಬೇಡಿ. ಪೋಷಕರೇ, ನಿಮ್ಮ ಮಕ್ಕಳ ಜೊತೆ ಸಮಯ ಕಳೆಯಿರಿ. ಅವರ ಮೊಬೈಲ್ನಲ್ಲಿ ಏನಿದೆ ಎಂದು ನೋಡುವುದಕ್ಕಿಂತ ದೊಡ್ಡದಾಗಿದೆ ಅವರ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯಲು ಪ್ರಯತ್ನಿಸಿ. ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಯಾರು ಕೂಡ ಕೆಟ್ಟ ಹಾದಿ ಹಿಡಿಯಲು ಹೇಳಿಕೊಳ್ಳುವುದಿಲ್ಲ. ಗೌರವವನ್ನು ಕಳೆದುಕೊಳ್ಳುವ ಸುಲಭ, ಆದರೆ ಅದನ್ನು ಸಂಪಾದಿಸಲು ವರ್ಷಗಳೇ ಬೇಕು. ಜಾಗೃತರಾಗಿರಿ, ಸತ್ಯದ ಹಾದಿಯಲ್ಲಿ ನಡೆಯಿರಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಪೋಷಕರು ಮಕ್ಕಳ ಮೇಲೆ ಕಣ್ಣಿಡುವುದು ತಪ್ಪೇ? ಕಮೆಂಟ್ ಮಾಡಿ ತಿಳಿಸಿ. ಸತ್ಯದ ಹಾದಿಯಲ್ಲಿ ನಿಮ್ಮೊಂದಿಗೆ ನಾನು ನಿಮ್ಮ ಅಬು ರಾಜಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.